ಬಾಸ್ ಮನೆಯ ಕುಬೇರಿ ಅಶ್ವಿನಿ ಗೌಡಗೆ 50 ಲಕ್ಷ ಚಿಲ್ಲರೆ ಕಾಸ. 150 ಮನೆಗಳ ಒಡತಿ ಅಶ್ವಿನಿ ಗೌಡ ಬಿಗ್ ಬಾಸ್ಗೆ ಬಂದಿದ್ದೇಕೆ? ಬಿಗ್ ಬಾಸ್ ಕೊಡೋ ಸಂಭಾವನೆ ಎಷ್ಟು? ಅಶ್ವಿನಿ ಗೌಡಗೆ 50 ಲಕ್ಷ ಬೇಕಿಲ್ಲ, ಕಾರ್ ಬೇಕಿಲ್ಲ, ಅಸಲಿಗೆ ಬೇಕಿರೋದೇನು? 150 ಮನೆಗಳ ಒಡತಿಯ ಅಸಲಿ ಗೇಮ್ ಪ್ಲಾನ್ ಬಯಲು. ನಮಸ್ಕಾರ, ಕರ್ನಾಟಕ ಸೋಷಿಯಲ್ ಮೀಡಿಯಾಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಬಿಗ್ ಬಾಸ್ ಮನೆಗೆ ಬರೋ ಪ್ರತಿಯೊಬ್ಬರಿಗೂ ಒಂದು ಕನಸಿರುತ್ತೆ. ಬಿಗ್ ಬಾಸ್ ಗೆಲ್ಲಬೇಕು, ತಮ್ಮ ವ್ಯಕ್ತಿತ್ವವನ್ನ ಬಿಗ್ ಬಾಸ್ ಮೂಲಕ ಬದಲಿಸಬೇಕು, ಬಿಗ್ ಬಾಸ್ ಟ್ರೋಫಿ ಗೆದ್ದು 50 ಲಕ್ಷ ರು ಹಣ ಪಡೆದುಕೊಂಡು ಲೈಫ್ ಸೆಟಲ್ ಮಾಡ್ಕೋಬೇಕು ಅಂತ. ಆದ್ರೆ ಈ ಬಾರಿ ಬಿಗ್ ಬಾಸ್ ಇತಿಹಾಸದಲ್ಲೇ ಮೊದಲ ಬಾರಿಗೆ ಒಬ್ಬರು ಸ್ಪರ್ಧಿ ಬಂದಿದ್ದಾರೆ. ಅವರ ಮುಂದೆ ಬಿಗ್ ಬಾಸ್ ಮನೆ, ಆ ಟ್ರೋಫಿ ಮ್ಯಾಟ್ರೇ ಅಲ್ಲ. ಬಿಗ್ ಬಾಸ್ ಕೊಡೋ ಆ 50 ಲಕ್ಷ ಹಣ, ಕಾರು ಎಲ್ಲವೂ ಕೂಡ ಚಿಲ್ಲರೆ ಕಾಸು. ಹಾಗಂತ ಈ ಮಾತನ್ನ ನಾವ್ ಹೇಳ್ತಿಲ್ಲ, ಅವರ ಗತ್ತೆ ಆಗಿದೆ ಅಂತ ಸೋಷಿಯಲ್ ವಲಯದಲ್ಲಿ ಜನರು ಮಾತನಾಡ್ತಿದ್ದಾರೆ. ಹೌದು, ನಾವು ಮಾತಾಡ್ತಾ ಇರೋದು ಕೋಟಿಗಳು ಇರುವಂತಹ 150 ಮನೆಗಳ ಒಡತಿ ಅಶ್ವಿನಿ ಗೌಡ ಬಗ್ಗೆ. ಅಶ್ವಿನಿ ಗೌಡ ಶ್ರೀಮಂತೆ ಅನ್ನೋದು ಇಡೀ ಕರ್ನಾಟಕಕ್ಕೆ ಗೊತ್ತು. ಆದ್ರೆ ಇವತ್ತು ನಾವು ಹೇಳೋದು ಅಶ್ವಿನಿ ಗೌಡರ ಆಸ್ತಿಯ ಬಗ್ಗೆ ಅಲ್ಲ, ಬದಲಾಗಿ ಎಷ್ಟೊಂದು ದುಡ್ಡಿರೋ ಅಶ್ವಿನಿ ಗೌಡ ಈ ಬಿಗ್ ಬಾಸ್ ಮನೆಗೆ ಯಾಕೆ ಬಂದಿದ್ದಾರೆ, ಇವರ ಅಸಲಿ ಉದ್ದೇಶ ಏನು, ಇದರ ಹಿಂದೆ ಇರೋ ಆ ಶಾಕಿಂಗ್ ಸತ್ಯ ಕೇಳಿದ್ರೆ ನೀವು ದಂಗಾಗ್ತೀರಾ. ವೀಕ್ಷಕರೇ, ಒಮ್ಮೆ ಯೋಚಿಸಿ, ಮನೆಯಲ್ಲಿ 16 ಜನ ಕೆಲಸಗಾರರು, ಚೀಟಿಕೆ ಹೊಡೆದ್ರೆ ಆಗುವಂತಹ ಕೆಲಸಗಳು, 150 ಮನೆಗಳಿಂದ ಹರಿದು ಬರೋ ಲಕ್ಷ ಬಾಡಿಗೆ ಹಣ, ಚಿನ್ನದ ಸ್ಪೂನನ್ನೇ ಬಾಯಲ್ಲಿ ಇಟ್ಟುಕೊಂಡು ಹುಟ್ಟಿರುವ ಅಶ್ವಿನಿ ಗೌಡ ಅವರು ಬಿಗ್ ಬಾಸ್ ಮನೆಯಲ್ಲಿ ಕಸ ಗುಡಿಸೋದು, ಪಾತ್ರೆ ತೊಳೆಯೋದು, ಕಷ್ಟಪಟ್ಟು ಟಾಸ್ಕ್ ಗೆಲ್ಲೋದು, ಸಣ್ಣ ಪುಟ್ಟ ವಿಷಯಕ್ಕೆ ವಾದಗಳು ಮಾಡಿ ಜಗಳ ಆಡೋದು, ಇದೆಲ್ಲ ಬೇಕಿತ್ತಾ? ವೀಕ್ಷಕರೇ, ಇಲ್ಲಿರೋದು ಅಸಲಿ ಟ್ವಿಸ್ಟ್. ಅಶ್ವಿನಿ ಗೌಡ ಅವರಿಗೆ ಆ 50 ಲಕ್ಷ ರೂಪಾಯಿ ಹಣವನ್ನ ಗೆಲ್ಲೋ ಆಸೆಯೇ ಇಲ್ಲ. ಯಾಕಂದ್ರೆ ಅವರು ಒಂದು ವಜ್ರದ ಹಾರ ಕೊಂಡ್ಕೊಂಡ್ರೆ ಈ 50 ಲಕ್ಷ ಖಾಲಿಯಾಗುತ್ತೆ. ಹಾಗಾದ್ರೆ ಅವರು ಬಂದಿರೋದು ಯಾವುದಕ್ಕೆ? ಕೇವಲ ಟೈಮ್ ಪಾಸ್ ಮಾಡೋಕ, ಇಲ್ಲ ಹೆಸರು ಮಾಡೋಕ? ಅಶ್ವಿನಿ ಗೌಡ ತಂದೆ KR ಪುರ ಭಾಗದ ರಾಜಕೀಯ ಮುಖಂಡರಾಗಿದ್ರು, ಒಮ್ಮೆ ಕಾರ್ಪೊರೇಟರ್ ಸಹ ಆಗಿದ್ರು. 40 ವರ್ಷಗಳ ಹಿಂದೆಯೇ ಅಶ್ವಿನಿ ಗೌಡ ಅವರ ತಂದೆ ಲೇಔಟ್ ನಿರ್ಮಾಣ ಮಾಡಿದ್ರು, ಅದು ಕೂಡ ಬೆಂಗಳೂರಿನಲ್ಲಿ. ಅಶ್ವಿನಿ ಗೌಡ ಸಹ ಕನ್ನಡ ಪರ ಹೋರಾಟಗಾರ್ತಿ. ಮುಂದಿನ ದಿನಗಳಲ್ಲಿ ರಾಜಕೀಯಕ್ಕೆ ಬರಬೇಕು ಅನ್ನೋ ದೊಡ್ಡ ಪ್ಲಾನ್ ಹಾಕಿಕೊಂಡಿದ್ದಾರೆ ಅನ್ನೋ ಮಾತುಗಳು ಕೂಡ ಇದೆ. ರಾಜಕೀಯಕ್ಕೆ ಬೇಕಿರೋದೇನು? ಕೇವಲ ದುಡ್ಡಲ್ಲ, ಜನರ ಬೆಂಬಲ. ಆ ಜನಪ್ರಿಯತೆಗಾಗಿ ಕರ್ನಾಟಕದ ಪ್ರತಿ ಮನೆಗೂ ತಲುಪೋದಕ್ಕಾಗಿಯೇ ಅಶ್ವಿನಿ ಗೌಡ ಈ ವೇದಿಕೆಯನ್ನ ಬಳಸಿಕೊಳ್ಳುತ್ತಿದ್ದಾರೆ ಅನ್ನೋದು ಕೆಲವರ ಲೆಕ್ಕಾಚಾರ. ಮೊನ್ನೆ ವಜ್ರದ ಓಲೆ ಕಳೆದು ಹೋದಾಗ ಅವರು ಮಾಡಿದ ರಂಪಾಟ ನೋಡಿದ್ರ? ಅದನ್ನ ನೋಡ್ದ ಜನ ಹೇಳ್ತಿದ್ದಾರೆ, ಮೇಡಮ್ ಇಲ್ಲಿಗೆ ಬಂದಿರೋದು ಆಟ ಆಡೋಕಲ್ಲ, ತನ್ನ ಶ್ರೀಮಂತಿಕೆ ಪ್ರದರ್ಶನ ಮಾಡೋಕೆ ಅಂತ. ತನ್ನ ಆಟಿಟ್ಯೂಡ್ ನಿಂದಲೇ ಇಡೀ ಮನೆಯನ್ನ ಕಂಟ್ರೋಲ್ ಮಾಡೋಕೆ ನೋಡ್ತಿರೋ ಅಶ್ವಿನಿ ಗೌಡ ಬಿಗ್ ಬಾಸ್ ಅನ್ನೇ ಪರ್ಚೇಸ್ ಮಾಡೋ ತಾಕತ್ತಿರೋರು. ಹೌದು, ಒಂದು ಕಡೆ ಒಬ್ಬ ಸಾಮಾನ್ಯ ಕಲಾವಿದ ಜೀವನದಲ್ಲಿ ಏನಾದ್ರೂ ಸಾಧಿಸಬೇಕು ಅಂತ ಆಸೆ ಪಡ್ತಿದ್ರೆ, ಇನ್ನೊಂದು ಕಡೆ ಅಶ್ವಿನಿ ಗೌಡ ಅವರು ತಮ್ಗೆ ಬರ್ತಿರೋ ಲಕ್ಷ ಸಂಭಾವನೆಯನ್ನ ಎಣಿಸ್ತಾ ಬಿಂದಾಸ್ ಆಗಿ ಆಟ ಆಡ್ತಾ ಬಿಗ್ ಬಾಸ್ ಮನೆಯಲ್ಲಿದ್ದಾರೆ. ಹೌದು, ಇವರಿಗೆ ಬಿಗ್ ಬಾಸ್ ಕೊಡ್ತಿರೋ ಸಂಭಾವನೆ ಕೇಳಿದ್ರೆ ನೀವು ಹೌಹಾರಿ ಹೋಗ್ತೀರಾ. ಇವರು ಗೆಲ್ಲಲಿ ಅಥವಾ ಬಿಡ್ಲಿ, ವಾರ ಇವರ ಬ್ಯಾಂಕ್ ಅಕೌಂಟ್ಗೆ ಬೀಳೋ ಹಣವನ್ನ ನೋಡಿದ್ರೆ ಅಶ್ವಿನಿ ಗೌಡ ಅವರಿಗೆ ಸೋಲು ಅನ್ನೋ ಪದವೇ ಇಲ್ಲ. ಆ ಪರಿ ಲಕ್ಷ್ಮಿ ಇವರಿಗೆ ಒಲಿದಿದ್ದಾಳೆ. ಈಗ ಅಸಲಿ ಲೆಕ್ಕಾಚಾರಕ್ಕೆ ಬರೋಣ. ಮೂಲಗಳ ಪ್ರಕಾರ ಅಶ್ವಿನಿ ಗೌಡ ಅವರು ಬಿಗ್ ಬಾಸ್ ಮನೆಯಲ್ಲಿ ಕೇವಲ ಒಂದು ದಿನ ಕಳೆಯೋದಕ್ಕೆ ಬರೋಬ್ಬರಿ 25,000 ರು ಪಡೆದಿದ್ದಾರೆ. ಹೌದು, ಒಂದು ದಿನಕ್ಕೆ 25,000 ರೂಪಾಯಿ. ನೀವು ತಿಂಗಳು ಪೂರ್ತಿ ಕಷ್ಟಪಟ್ಟು ಅಲಿದು ಪರದಾಡಿ ದುಡಿದ್ರೂ ಈ ಹಣ ಕೈಗೆ ಸಿಗಲ್ಲ. ಆದ್ರೆ ಅಶ್ವಿನಿ ಗೌಡ ಮನೆಯಲ್ಲೇ ಸುಮ್ನೆ ಇದ್ರು, ಜಗಳ ಮಾಡಿದ್ರು, ದಿನಕ್ಕೆ 25,000 ಅವರ ಅಕೌಂಟ್ಗೆ ಜಮಾ ಆಗುತ್ತೆ. ದಿನಕ್ಕೆ 25,000 ಅಂದ್ರೆ ವಾರಕ್ಕೆ 1,75,000 ರೂಪಾಯಿ. ಅಂದ್ರೆ ಬಿಗ್ ಬಾಸ್ ಕಡೆಯಿಂದ ಬರುವ ಅಶ್ವಿನಿ ಗೌಡ ಅವರ ತಿಂಗಳ ಸಂಭಾವನೆ ಬರೋಬ್ಬರಿ 7 ಲಕ್ಷ ರೂಪಾಯಿ. ವೀಕ್ಷಕರೇ, 150 ಮನೆಗಳ ಬಾಡಿಗೆ ಸಾಲದು ಅಂತ ಈಗ ಬಿಗ್ ಬಾಸ್ ನಿಂದಲೂ ಲಕ್ಷ ಪಡೆದಿದ್ದಾರೆ ಈ ಕುಬೇರಿ. ಒಟ್ನಲ್ಲಿ ಅಶ್ವಿನಿ ಗೌಡರ ಮುಖ್ಯ ಉದ್ದೇಶ ರಾಜಕೀಯಕ್ಕೆ ಬರುವುದು, ಅದಕ್ಕೆ ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ ಅನ್ನೋ ಚರ್ಚೆ ಇದೆ. ಮುಂದೊಂದು ದಿನ ರಾಜಕೀಯಕ್ಕೆ ಬಂದು ದೊಡ್ಡ ಹೆಸರು ಮಾಡ್ತಾರಾ, MP MLA ಆಗ್ತಾರಾ ಅನ್ನೋದು ಕಾದು ನೋಡ್ಬೇಕು.
ವೀಕ್ಷಕರೇ, ಏನನ್ಸ್ತು? ಅಶ್ವಿನಿ ಗೌಡ ರಾಜಕೀಯಕ್ಕೆ ಬರಲು ಬಿಗ್ ಬಾಸ್ ತಂತ್ರವನ್ನ ಹೂಡಿದ್ದಾರಾ? ಬರೀ ಪಬ್ಲಿಸಿಟಿ ಗಿಮಿಕ್ಕ ಅಥವಾ ಅವರ ವ್ಯಕ್ತಿತ್ವವನ್ನ ಬದಲಿಸೋಕೆ ಬಿಗ್ ಬಾಸ್ಗೆ ಬಂದಿದ್ದಾರಾ? ಅಶ್ವಿನಿ ಗೌಡ ನಿಜವಾಗಿಯೂ ಫಿನಾಲೆ ಗೆಲ್ಲೋಕೆ ಅರ್ಹರ? ಅವರ ಈ ಶ್ರೀಮಂತಿಕೆಯ ಆಟ ಗೆಲ್ಲುತ್ತಾ ಅಥವಾ ಜನರ ಪ್ರೀತಿ ಗೆಲ್ಲುತ್ತಾ? ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನ ಮರಿಬೇಡಿ. ಧನ್ಯವಾದಗಳು.